ನಮಸ್ಕಾರ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಏನು ನೋಡ್ತಿರುವಲ್ಲ, ಇದೆಲ್ಲ ಅರಿಶಿನ ಗಿಡಗಳು ಇಲ್ಲಿ ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಹೇಗೆ ನೆಡೋದನ್ನು ತೋರಿಸ್ತೇನೆ. ಆ್ಯಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪರ್ಸನನ್ನು ನೀವು ನೋಡ್ಬೋದು. ಇವರು ನಮ್ಮ ಚೀಫ್ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಏನೇ ಕೆಲಸ ಮಾಡಲಿ, ಎಲ್ಲೇ ಹೋಗಲಿ, ಇನ್ನು ಬಂದು ಕೂತ್ಕೊಳ್ಳೋದು ಮ್ಯಾಂಡೇಟರಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಈ ರೀತಿಯಾಗಿ ಮಣ್ಣಲ್ಲಿ ಅಗ್ದು ಸಗಣಿ ಗೊಬ್ಬರವನ್ನು ಹಾಕಿ ನಾವು ಅರಿಶಿನ ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಮಳೆ ಬಿದ್ದ ಸ್ವಲ್ಪ ನಂತರ, ಒಂದು 2-3 ದಿನದ ನಂತರ ಈ ರೀತಿಯಾಗಿ ನೆಡಬೇಕು. ನಾವೇನು ಟರ್ಮರಿಕ್ ಪೌಡರ್ ಯೂಸ್ ಮಾಡ್ತೇವಲ್ಲ, ಇದರನ್ನೇ ಯೂಸ್ ಮಾಡ್ತೇವೆ. ಅದನ್ನು ಏನು ಮಾಡ್ತೇವೆ ಅಂದರೆ, ಅರಿಶಿಣದ ಗೆಡ್ಡೆಗಳೇನಿರ್ತದೆ ಅದನ್ನು ಒಣಗಿಸಿ ಎಲ್ಲ ಮಾಡಿ ಪೌಡರ್ ಮಾಡ್ಕೊಳ್ತೇವೆ. ನಾವೇನು ಸಾರಿಗೆ ಅಥವಾ ಎಲ್ಲ ಮನೆ ಪ್ರಾಡಕ್ಟ್ಸ್ ಇರಲಿ, ಬ್ಯೂಟಿ ಆ್ಯಂಡ್ ಸ್ಕಿನ್ ಕೇರಿಗೆ ಎಲ್ಲ ಇದೇ ಫ್ರೆಶ್ ಅರಿಶಿನ ಯೂಸ್ ಮಾಡೋದು. ಯಾವುದೇ ರೀತಿ ಅಂಗಡಿ ಕೆಮಿಕಲ್ ಇರೋ ಅರಿಶಿನ ಯೂಸ್ ಮಾಡೋದಿಲ್ಲ. ಹಾಗಾಗಿ ಈಗ ನಟ್ಕೊಳ್ತೇವೆ. ಈ ರೀತಿಯಾಗಿ ಹಾಕಬೇಕು. ನೀವು ನೋಡ್ಬೋದು, ಈ ರೀತಿಯಾಗಿ ನಡೋದನ್ನು ನೋಡಿ. ಸಗಣಿ ಗೊಬ್ಬರ ಹಾಗೆ ಹಾಕಿ ಅದನ್ನು ಈ ರೀತಿಯಾಗಿ ಮುಚ್ಚಬೇಕು. ಮುಚ್ಚಿದ ಈ ಮಧ್ಯದಲ್ಲಿ ಏನು ಗಿಡ ನೋಡ್ತಿದ್ದಾರಲ್ಲ, ಅದೇ ಅರಿಶಿನ ಗಿಡ. ಅದು ಅರಿಶಿನ ಗಿಡ ಅದು ಹೋದ ವರ್ಷ ನಾವು ಇಲ್ಲೇ ನೆಟ್ಟಿರೋದ್ರಿಂದ ಅದರ ಕೆಲವು ಗೆಡ್ಡೆ ಇದ್ದರೂ ಕೂಡ ಅವಾಗೇ ಹುಟ್ಕೊಳ್ತೇವೆ. ಹಾಗಾಗಿ ಹುಟ್ಕೊಂಡಿದ್ದೇವೆ ನೋಡಿ, ಈ ರೀತಿಯಾಗಿ ಹುಟ್ಕೊಂಡಿದ್ದೇವೆ. ನೀವು ಈ ರೀತಿಯಾಗಿ ಮಣ್ಣು ಕೂಡ ಮುಚ್ಚಬೇಕು ಅದಕ್ಕೆ. ನಂತರ ನಾನು ಸ್ವಲ್ಪ ಗಿಡ ಆದಮೇಲೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ನೆಡಬೇಕು. ಆ್ಯಂಡ್ ನಾವು ಎಲೆಯನ್ನು ಕೂಡ ಮೀನು ಸಾರಿಗಾಗಲಿ ಯೂಸ್ ಮಾಡ್ತೇವೆ. ನೀವು ಆಲ್ರೆಡಿ ಒಂದು ಮೀನು ರೆಸಿಪಿಯನ್ನು ನೋಡಿರ್ಬೋದು, ಅದರಲ್ಲಿ ನಾನು ಯೂಸ್ ಮಾಡಿದ್ದೇನೆ ಎಲೆಯನ್ನು. ಈವನ್ ಫ್ರೈಗೂ ಕೂಡ ಯೂಸ್ ಮಾಡ್ತೇವೆ. ಮುಂದಿನ ಎಲ್ಲ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು, ನಾನು ಒಂದು ರೆಸಿಪಿ ಹಾಕಿ ಹಾಕ್ತೇನೆ. ನಂತರ ಗಾರ್ಡನ್ ತುಂಬ ಬೆಳೆದಿದ್ದ ಕಾರಣ, ತುಂಬ ಗಿಡ ಎಲ್ಲ ಬೆಳೆದಿದ್ದು, ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾಲಕ್ಕೆ ಸ್ವಲ್ಪ ಕಟ್ ಮಾಡಬೇಕು. ಗಿಡ ತುಂಬ ಹೈಟ್ ಹೋಗಲಿಕ್ಕೆ ಕೊಡಬಾರ್ದು. ಆಲ್ರೆಡಿ ಹೋಗಿದೆ, ಆದರೂ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಮಳೆ ತುಂಬ ಬಂತು ನೆಕ್ಸ್ಟ್ ಮೂಮೆಂಟೇ, ಹಾಗಾಗಿ ಸ್ವಲ್ಪ ನಿಲ್ಲಿಸಿದ್ವಿ ಕಟ್ ಮಾಡೋದನ್ನು. ಆ್ಯಂಡ್ ಇಲ್ಲಿ ಅದಾಗಿ ಬಿದ್ದು ಹುಟ್ಟಿದಂಥ ಹೀರೆಕಾಯಿ ನೀವು ನೋಡ್ಬೋದು. ಹೀರೆಕಾಯಿ ಆಗಿತ್ತು, ಅದನ್ನು ತೋರಿಸ್ತಾ ಇದ್ದೇನೆ. ನಂತರ ನಾವು ಗಾರ್ಡನ್ ಎಲ್ಲ ಕಟ್ ಮಾಡಿ ಇಷ್ಟು ಆಗಿತ್ತು. ನೀವೇನು ನೋಡ್ತಿದ್ವಲ್ಲ, ಅದನ್ನು ನಾವು ರೀಪ್ಲ್ಯಾಂಟ್ ಕೂಡ ಮಾಡ್ಬೋದು. ರೀಪ್ಲ್ಯಾಂಟಿಂಗ್ ವಿಡಿಯೋ ಕೂಡ ಆಲ್ರೆಡಿ ಹಾಕಿದ್ದೇನೆ, ನೋಡ್ಬೋದು ನೀವು ಅಲ್ಲಿ ನೋಡಿ. ಹೀಗಿತ್ತು. ಇನ್ನೂ ಕಟ್ ಮಾಡಲಿಕ್ಕೆ ಉಂಟು ಗಾರ್ಡನಲ್ಲಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.